ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಜೊತೆ ಇವತ್ತೊಂದು ರಿಕ್ವೆಸ್ಟ್ ಮಾಡ್ತಾಯಿದ್ದೇನೆ. ಯಾರು ಸ್ಕಿಪ್ ಮಾಡದೆ ನನ್ನ ಫುಲ್ ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್. ಉಚ್ಚಿಲದಲ್ಲಿ ಭಾರಿ ಫೇಮಸ್ ಆಗಿರುವ AF ಮಟನ್ ಸ್ಟಾಲ್ ಅಂತ, ಹೋಲ್ಸೇಲ್ ಆ್ಯಂಡ್ ರಿಟೇಲ್. ಇವರೇ ನಮ್ಮ ಆತಿಕು ಬಾಯಿಂದ, ಆತಿಕು ರಹಮಾನ್ ಅಂತ. ರಿಟೇಲ್ ಪ್ರೈಸಲ್ಲಿ ಮಟನ್ ಸೇಲ್ ಮಾಡ್ತಾರೆ, ಹೋಲ್ಸೇಲ್ ಆಗಿ ರಿಟೇಲ್. ಇವ್ರದ್ದೇ ಒಂದು ಗೋಡನ್ ಇದೆ. ನಾನು ಡೈಲಿ ವಿಸಿಟ್ ಕೊಡ್ತಾ ಇರ್ತೀನಿ ಇವರು ಅಂಗಡಿಗೆ, ಡೈಲಿ ಮಾತಾಡ್ಕೊಂಡು ಬರ್ತೀನಿ. ಆತಿಕು ಬಾಯಿ ಹಾಯ್ ಬಲ್ಲವಿ, ಹಲೋ ಹೇಳ್ತಿದ್ದಾರೆ ನೋಡಿ ಎಲ್ರಿಗೂ. ಉಚ್ಚಿಲದಲ್ಲಿ ಒಳ್ಳೆ ಬೇಡಿಕೆ ಇರುವ ಅಂಗಡಿ ಇದೆ, ಮತ್ತು ಒಳ್ಳೆ ಮಟನ್ನು ಕೊಡ್ತಾರೆ ಇವರು. ಅವರು ಸುರತ್ಕಲ್ಲಲ್ಲೊಂದು ಗೋಡನ್ ಇದೆ. ಅದೇ ಅದಕ್ಕೆ ಬಾಯ್ ಸುರತ್ಕಲ್ಲಲ್ಲೊಂದು ಗೋಡನ್ ಇದೆ. ಅವರು ಗಲ್ಫ್ ಕಂಟ್ರಿಯಲ್ಲಿ ಇದ್ದವರು, ಅಲ್ಲಿ ಇದೇ ಜಾಬ್ ಮಾಡ್ತಾಯಿದ್ರು. ಹಾಗೆ ಊರಿಗೆ ಬಂದು ಅದೇ ಜಾಬಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಈ ಮಟನ್ ಶಾಪ್ ಅಂದರೆ ಇದೆಷ್ಟು ಕ್ಲೀನಾಗಿ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಅಂತ. ಒಂಚೂರು ಇದು ಸ್ಮೆಲ್ ಇಲ್ಲ, ಅಷ್ಟು ಒಳ್ಳೆ ಅಂಗಡಿಯನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ನೋಡಿ. ಉಚ್ಚಿಲದ ಹೈವೇಯಲ್ಲಿ ಬಸ್ ಸ್ಟ್ಯಾಂಡ್, ಉಡುಪಿ ಬಸ್ ಸ್ಟ್ಯಾಂಡ್ ಹಿಂದುಗಡೆ ಇರುವ ಬ್ಲೂ ವೇವ್ಸ್ ಬಿಲ್ಡಿಂಗಲ್ಲಿ ಗ್ರೌಂಡ್ ಫ್ಲೋರಲ್ಲಿ AF ಮಟನ್ ಸ್ಟಾಲ್ ಅಂತ ಹಾಕ್ಕೊಂಡಿದ್ದಾರೆ. ಎಷ್ಟು ವರ್ಷ ಆಗ್ತಿದ್ವಿ? 4 ಇಯರ್ಸ್ ಆಯಿತು. ಇವರು ಗಲ್ಫ್ ಕಂಟ್ರಿಯಲ್ಲಿ ಇದೇ ಕೆಲಸ ಮಾಡೋದ್ರಿಂದ ಇಲ್ಲಿ ಅದೇ ಸರ್ವಿಸ್ ಕೊಡಲಿಕ್ಕೆ ಅವರಿಗೆ ತುಂಬ ಈಸಿ ಆಗುತ್ತೆ. ಅಂದರೆ ಅದರದ್ದೆಲ್ಲ ಅವರಿಗೆ ಡೀಟೇಲ್ ಗೊತ್ತಿರುತ್ತಲ್ಲ, ಹಾಗಾಗಿ ಈಗ ನಾನು ಇಲ್ಲಿ ಒಂದು 2 kg ಮಟನ್ ತೆಗೆದುಕೊಂಡು ಬಂದಿದ್ದೀನಿ ನೋಡಿ. ಇದು ಯಾರಿಗಂದರೆ ಮಟನ್ ಲವರ್ಸಿಗೆ. ಓಕೆ, ಮನೆಗೆ ಮಟನ್ ತಗೊಂಡ್ಬಂದು ಕ್ಲೀನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಈಗ ಅಡುಗೆ ಆಗಬೇಕು. ನಾನಿವತ್ತು ಹೊಸಬರಿಗಾಗಿ ಅಡುಗೆ ರೀತಿ ಹೇಳಿಕೊಡ್ತಾ ಇದ್ದೇನೆ. ಫಸ್ಟಾಗಿ ಯಾರು ಮಟನ್ ಮಾಡೋರಿದ್ದಾರೆ, ಇಷ್ಟವರೆಗೆ ಯಾರು ಮಟನ್ ಮಾಡಲೇ ಇಲ್ಲ ಅಂಥವರಿಗೆ ಇವತ್ತಿನ ಅಡುಗೆ ತುಂಬ ಉಪಕಾರಿಯಾಗ್ತದೆ. ಮಟನ್ ಕ್ಲೀನ್ ಮಾಡಿ ಆಯಿತು. ಈಗ ಈರುಳ್ಳಿ ಟೊಮೆಟೊ ಹಾಕಿ ಬೇಯಿಸ್ಲಿಕ್ಕೆ ಇಡಬೇಕು. ಕುಕ್ಕರಲ್ಲಿ ನಾನು ಮೊದಲಿಗೆ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೇನೆ. ಅಷ್ಟು ಕೆಂಪಾಗಂತೂ ಸಾಕಾಗುತ್ತೆ ಈರುಳ್ಳಿ. ಅದಕ್ಕೆ ನಂತರ ಟೊಮೆಟೊ ಹಾಕಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಮಟನ್ ಪೀಸ್ ಅದಕ್ಕೆ ಹಾಕಿ ಬೇಯಲು ಬಿಡಬೇಕು. ಇಲ್ಲಿ ನಾನು 1 kg ಮಟನನ್ನು ತೆಗೆದುಕೊಂಡಿದ್ದೇನೆ. ನಾನೀಗ ಮಸಾಲೆ ಕೂಡ ಹಾಗೆ 1 kg ಬೇಕಾಗುವಷ್ಟು ಮಸಾಲೆ ಅಳತೆಯನ್ನು ನಿಮಗೆ ಹೇಳಿಕೊಡ್ತಾ ಇದ್ದೀನಿ.
ಮಟನ್ ಬೇಯಲ್ಲಿ ಇಡಬೇಕಾದ್ರೇ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಕೊಳ್ಬೇಕಾಗುತ್ತೆ. ಒಂದು ಲೋಟ ನೀರು ಹಾಕಿಬಿಟ್ಟು ಬಾಯಿ ಮುಚ್ಚಳ ಹಿಡ್ಕೊಬರಬೇಕು. ಕುಕ್ಕರಿದ್ದು ಮುಚ್ಚಳ ಮುಚ್ಚಿಬಿಟ್ಟು, ಇದು ಮಾಂಸ ಸ್ವಲ್ಪ ಎಳತ್ತಾದ್ರಿಂದ 4ರಿಂದ 5 ಸೀಟಿ ಸಾಕಾಗುತ್ತೆ. ಇಲ್ಲಾಂದರೆ ಒಂದು 6ರಿಂದ 7 ಸೀಟಿ ಬೇಕಾಗುತ್ತೆ. ನಾನಿಲ್ಲಿ 4ರಿಂದ 5 ಸೀಟಿ ಮಾತ್ರ ತಗೊಂಡಿದ್ದೇನೆ. ನೋಡಿ ಫ್ರೆಂಡ್ಸ್, ನಾನೀಗ ಹೊಸಬರು ಮಟನ್ಗೆ ಮಸಾಲೆ ಹೇಗೆ ಮಾಡ್ಬೋದು ಅಂತ ಹೇಳಿಕೊಡ್ತೇನೆ. ನೋಡಿ, ಇಲ್ಲಿ ನಾನು ದೊಡ್ಡ ಸ್ಪೂನಲ್ಲಿ 4 ಸ್ಪೂನ್ ಕೊತ್ತಂಬರಿ ಅಳತೆ ಮಾಡ್ತಾಯಿದ್ದೇನೆ. 4 ಸ್ಪೂನ್ ಕೊತ್ತಂಬರಿ ಆದರೆ ಅದರ ಅರ್ಧ ಜೀರಿಗೆ ಬರಬೇಕು. ನೋಡಿ, 4 ಸ್ಪೂನ್ ಕೊತ್ತಂಬರಿಗೆ 2 ಸ್ಪೂನು ಜೀರಿಗೆ, ಸ್ಪೂನ್ ಜೀರಿಗೆ ಆಯಿತು. ಈಗ ಅದರ ಅರ್ಧ, ಜೀರಿಗೆಯ ಅರ್ಧ 1 ಸ್ಪೂನು ಬಡಿಸೊಪ್ಪು, ಬಡಿಸೊಪ್ಪು 1 ಸ್ಪೂನು, ಏಲಕ್ಕಿ 4ರಿಂದ 5 ಸಾಕು, ಮೆಂತೆ ಅರ್ಧ ಸ್ಪೂನು, ಹೂ ಬರುತ್ತಲ್ಲ ಇದು 1 ಸ್ಪೂನು, ಲವಂಗ 5ರಿಂದ 6, ಚಕ್ಕೆ 1 ಸ್ಪೂನು, 1 ಸ್ಪೂನು ಚಕ್ಕೆ ಎಲೆ. ನೋಡಿ, ಬೆಳ್ಳುಳ್ಳಿ ನೋಡಿ, ದೊಡ್ಡ ಬೆಳ್ಳುಳ್ಳಿ ಅದು 1 ಸಾಕು, ಮೀಡಿಯಮ್ ಆದರೆ 2 ಸಾಕು. ನಾನಿಲ್ಲಿ ಚಿಕ್ಕ ಚಿಕ್ಕ ಬೆಳ್ಳುಳ್ಳಿ 3 ತಗೊಂಡಿದ್ದೇನೆ. ನಿಮ್ಗೆ ಅಳತೆ ತೋರಿಸ್ಲಿಕ್ಕೋಸ್ಕರ ನಾನು ಇಡೀ ತಗೊಂಡಿದ್ದು, ಈಗ ಪೀಸ್ ಮಾಡಿದೆ ಅದನ್ನು. ಶುಂಠಿ 1 ತುಂಡು. ನೋಡಿ, ಶುಂಠಿ ಅಷ್ಟೇ ಎಷ್ಟು ಅಳತೆ ಬೇಕು ಅಂತ ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ಹೇಗೆ ಮಾಡಿದ್ದು. ಈಗ ಕಟ್ ಮಾಡಿ ಹಾಕಿದೆ ಶುಂಠಿ. ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು. ಪುದೀನ ನಮ್ಮ ಮನೆಯಲ್ಲೇ ಆಗಿದ್ದು. ಮತ್ತು ಸ್ವಲ್ಪ ಬಟಾಟೆಯನ್ನು ಫ್ರೈ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಬಟಾಟೆ ಫ್ರೈ ಮಾಡಿ ಮಿಕ್ಸ್ ಮಾಡೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ. ಈಗ ಇದೆಲ್ಲ ಪದಾರ್ಥಗಳನ್ನು ನಾವು ಫ್ರೈ ಮಾಡಿಕೊಳ್ಬೇಕು. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಈರುಳ್ಳಿ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು.
ಬಾಣಲೆಯಲ್ಲಿ ಕಾಯಿ ತುರಿ, ತೆಂಗಿನಕಾಯಿ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಹುರಿಬೇಕು. ನೋಡಿ, ನಮ್ಮ ಕಡೆ ತುಳುನಾಡಲ್ಲಿ ತೆಂಗಿನಕಾಯಿ ಹಾಕದೆ ಯಾವುದೇ ಪದಾರ್ಥ ಕಂಪ್ಲೀಟ್ ಆಗೋದಿಲ್ಲ. ತೆಂಗಿನಕಾಯಿ ಬೇಕೇ ಬೇಕು ಮತ್ತು ರುಚಿನೂ ಜಾಸ್ತಿ. ಆದ್ದರಿಂದ ನಾವು 90% ತೆಂಗಿನಕಾಯಿ ಹಾಕಿಯೇ ಪದಾರ್ಥ ಮಾಡೋದು. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ನಮ್ಮ ಮನೆಯಲ್ಲೇ ಪುದೀನ ಆಗಿರೋದ್ರಿಂದ ನಾನು ಅದನ್ನು ಯೂಸ್ ಮಾಡ್ತಾಯಿದ್ದೇನೆ. ಫ್ರೆಶ್ ಆಗಿರುತ್ತಲ್ಲ. ಕೊತ್ತಂಬರಿ ಸೊಪ್ಪು ಮಾತ್ರ ನಾನು ಇಷ್ಟರವರೆಗೆ ತುಂಬ ಸಲ ನೆಟ್ಟಿದ್ದೇನೆ. ಅದು ಕೊತ್ತಂಬರಿ ಸೊಪ್ಪು ನನಗೆ ಮೊಳಕೆ ಬಂದೇ ಇಲ್ಲ. ಪುದೀನ ಸೊಪ್ಪಾದರೆ ತುಂಬ ಮಾಡ್ತಿದ್ದೆ ನಾನು. ಈಗಲೂ ಇದೆ ಮನೆಯಲ್ಲಿ. ನಾನು ಜ್ಯೂಸ್ ಮಾಡೋದಕ್ಕಾಗಲಿ ಪುದೀನ ಯಾವುದಕ್ಕೂ, ಮತ್ತು ನಮಗೆ ಹಕ್ಕಿಗಳಿಗೆ ಬೇಕಾದರೆ ನಾನು ಪುದೀನ ಅದ್ರ ಮೇಲಿಂದ ಯೂಸ್ ಮಾಡೋದು. ಏನು ಗೊತ್ತಾ ಫ್ರೆಂಡ್ಸ್, ನಾನು ಮಸಾಲೆ ಮಾಡೋ ಇದರಲ್ಲಿ ಕಾಳುಮೆಣಸು ಹಾಕಲು ಮರ್ತೇ ಹೋಗಿದ್ದೆ. ಆದರೆ ಈಗೇನು ಲೇಟ್ ಆಗಲಿಲ್ಲ. ಈಗ ಕಾಳುಮೆಣಸು ನೀರಲ್ಲಿ ತೊಳೆದ್ಬಿಟ್ಟು ಅದಕ್ಕೆ ಅದ್ರ ಜೊತೆ ಸ್ವಲ್ಪ ಬಾಡಿದರೆ ಸಾಕಾಗತ್ತೆ. ಹಾಗೆ ನಾನೀಗ ಪಕ್ಕ ನೆನಪಾಯಿತು ನನಗೆ. ಹಾಗೆ ಕಾಳುಮೆಣಸನ್ನು ತೆಗೆದು, ಇಲ್ಲಾಂದರೆ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಬೇಕಿತ್ತು. ಈಗ ಇದು ಬಿಸಿ ಇರಬೇಕಾದ್ರೆ ಕಾಳುಮೆಣಸು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಈಗ ನೋಡಿ, ಸ್ವಲ್ಪ ಎಣ್ಣೆ ತೆಗೆದು ಬಟಾಟೆ ಫ್ರೈ ಮಾಡ್ತಾ ಇದ್ದೀನಿ. ಬಟಾಟೆ ಯಾಕೆ ಫ್ರೈ ಮಾಡ್ತೀವಿ ಅಂದರೆ, ನಾವು ಬಟಾಟೆ ಫ್ರೈ ಮಾಡಿಬಿಟ್ಟು ಅಡುಗೆಗೆ ಯೂಸ್ ಮಾಡಿದರೆ ಅದು ಕಲಡಿ ಹೋಗಲ್ಲ.